ಎಲ್ರಿಗೂ ನಮಸ್ಕಾರ ಕಣ್ರಪ್ಪ. ಓಕೆ, ವೆಲ್ಕಮ್ ಟು ದ ಮ್ಯಾಟರ್. ಕಾಂಗ್ರೆಸ್ಸಲ್ಲಿ MB ಪಾಟೀಲ್ ಅವರು ಹೇಳಿರೋಂಥದ್ದು. ಇನ್ನು ಮಂಜು ಅನ್ನೋರು, ಮಂಜು ಗೊತ್ತಾಯ್ತು ನಿಮಗೆ, JDS BJP ಒಟ್ಟು ಆ ಕಡೆಯಿಂದನೇ ಬರುತ್ತೆ, ಏನಿದ್ರು ಬಂದರು ಕೌಂಟ್ರು. ಸೊ ಆ ಕಡೆಯಿಂದ ಮಂಜು ಅನ್ನೋರ ಕಡೆಯಿಂದ ಬಂದಿರೋ ಕೌಂಟ್ರು. ಏನು ಕೌಂಟ್ರು ಬಂದೈತಿ ಏನಪ್ಪ, KSDಯಲ್ಲಿ ಗುಳುಂ ಮಾಡಿಬಿಟ್ಟವ್ರೆ 1200 ಕೋಟಿ. ಕಾಂಗ್ರೆಸ್ಸಲ್ಲಿ 1200 ಕೋಟಿ ಸಾಮಗ್ರಿ ತೊಗೊಳ್ತೀನಿ ಅಂತ ಹೇಳಿ ಸಾಮಗ್ರಿ ಹೆಸರಲ್ಲಿ 1200 ಕೋಟಿ ಗುಳುಂ ಆಗಿದೆ ಅಂತ ಮ್ಯಾಟ್ರ್ ಬಂದ್ಬಿಟ್ಟೈತಪ್ಪ. ಮೆಸೇಜ್ ಬಂದಿರೋಂಥದ್ದು, ಕಾಂಗ್ರೆಸ್ಸಲ್ಲಿ ಆಗಿರೋಂಥದ್ದು, KSD ಒಳಗಡೆ ಡೀಲ್ ಆಗಿರೋಂಥದ್ದು. ಸಾಮಗ್ರಿಗಳ ಹೆಸರಲ್ಲಿ 1200 ಕೋಟಿ ಗುಳುಂ. ಅದಕ್ಕೆ MB ಪಾಟೀಲ್ ಹೇಳಿದ್ರೆ, ಯಾವನ್ ಹೇಳ್ದವನು ಒದ್ದೊಳಗೆ ಹಾಕ್ಬಿಡ್ತೀನಿ, ಅವನಿಗೆ ಒದ್ದೊಳಗೆ ಹಾಕ್ಸ್ಬಿಡ್ತೀನಿ. ಯಾರು ಹೇಳಿದ್ದದು, ಯಾರು ಅಂತ ಗೊತ್ತಾಗಬೇಕು ನಮಗೆ. ಇಲ್ಲ ನಾನು ತಿಳ್ಕೊತೀವಿ, ನಮ್ಮಲ್ಲೂ ಇದ್ದಾರೆ ಕೆಲವರು ಇದ್ದಾರೆ, ನಾವು ನೋಡ್ತೀವಿ ಏನು ಎತ್ತ ಅಂತ ನಾವು ತಿಳ್ಕೊತೀವಿ. ಅದು ಪ್ರೆಸಿಡೆಂಟ್ ಅಂತ ಅವ್ರೆ, ಎಲ್ಲರೂ ಅವರೇ ತಿಳ್ಕೊತೀವಿ ನಾವು ಏನಾಗಿದೆ ಏನು ಎತ್ತ ಅಂತ. ಆ ಥರ ಆಗಕ್ಕೆ ಚಾನ್ಸ್ ಇಲ್ಲ. ಯಾರು ಹೇಳೋರು ಮಾನ ಮೊಕದ್ದಮ ಕೇಸ್ ಹಾಕಿ ಅವ್ರನ್ನ ಒಳಗೆ ಹಾಕ್ಬಿಡ್ತೀವಿ. ನಿಮ್ಗೆ ಗೊತ್ತಿದೆ ಕಾನೂನು ಹೆಂಗಿದೆ ಅಂತ. ಗೊತ್ತಿಲ್ಲದೆ ಏನೇನು ಮಾತಾಡಬಾರ್ದು. ತಿಮಿಂಗ್ಲಗಳಿದ್ದಾವೆ, ಕೆಲವು ತಿಮಿಂಗ್ಲಗಳು ಅಂದರೆ BJP ಅವ್ರಿಗೆ JDS ಅವ್ರಿಗೆ ಹೇಳ್ತಾರೆ ತಿಮಿಂಗ್ಲುಗಳವೆ. ಆ ತಿಮಿಂಗ್ಲುಗಳು ನಮ್ಮನ್ನು ನುಂಗಕ್ಕೆ ಕಾಯ್ತಾ ಇದ್ದಾವೆ ಅಂತ MB ಪಾಟೀಲ್ ಸಾಹೇಬರು ಹೇಳಿರೋಂಥದ್ದು. ಇನ್ನು ಮಂಜೂರು ಆರೋಪ ಹೊರಿಸಿರೋದು, ಸಾಮಗ್ರಿಗಳ ಹೆಸರಲ್ಲಿ 1200 ಕೋಟಿ ಕಾಂಗ್ರೆಸ್ಸಲ್ಲಿ ಗುಳುಂ ಅಂದ್ರೆ ಗೊತ್ತಾಯ್ತಲ್ಲ, ನುಂಗಾಕ್ಬಿಟ್ಟವ್ರೆ, ಇಲ್ಲ ತಗೊಂಡಾಗ ಸೇಫ್ಟಿ ಮಾಡಿಬಿಟ್ಟವ್ರಿ ದುಡ್ಡು 1200 ಕೋಟಿ. ಸುಮ್ಮನೆ ಏನ್ರಿ 1200 ಕೋಟಿ. ಓಕೆನಾ? ಇನ್ನು ವಿಚಾರಗಳು ಕಣಪ್ಪ ಹೇಳ್ತೀನಿ. ಇನ್ನು ಕೋಡಿ ಮಠದ ಸ್ವಾಮಿಗಳು ನುಡಿದಿರೋಂಥ ಮಾತುಗಳು ಎಲ್ಲ ಸತ್ಯ ಆಗ್ಬಿಡ್ತವೆ. ನಿಮ್ಗೆ ಗೊತ್ತಿದೆ ಹೆಂಗೆ ಏನು ಎತ್ತ ಅಂತ. ಇನ್ನು ಸಂಕ್ರಾಂತಿ ಟೈಮಲ್ಲಿ ಏನಾಗುತ್ತೆ ಏನು ಎತ್ತ ಅಂತ ಎಲ್ಲ ಹೇಳಿದ್ದಾರೆ. ಇನ್ನು ಕೋಡಿ ಮಠದ ಸ್ವಾಮಿಗಳು ಹೇಳಿರೋಂಥದ್ದು ಸಂಕ್ರಾಂತಿ ಕಳೆದ ಮೇಲೆ CM ಬದಲಾವಣೆ ಆಗುತ್ತೆ, ಖಂಡಿತ ಆಗತ್ತೆ. ಸಂಪೂರ್ಣ ರಚನೆ ಅದು ಇದು ಏನು ಅಂದ್ಕೊಂಡಿದ್ದಾರೆ ಎಲ್ಲ ಆಗೋದು ಆವಾಗಲೇ. ಯುಗಾದಿ ನಂತರ ಆಗೋದು ಬೇರೆಯವ್ರಿಗೆ ಅದೆಲ್ಲ ಏನು ಮಳೆ ಬೆಲೆ ಅನ್ನೋದು ಏನಿದೆಯೋ ರೈತರಿಗೆ ಅವ್ರಿಗೆ ಅಂಥದ್ದು, ಅದು ಅವ್ರಿಗೆ ಯುಗಾದಿ ಆದಮೇಲೆ ಸೇರಿದ್ದಂಥದ್ದು. ಆದರೆ ಈಗ ರಾಜಕಾರಣಿಗಳಿಗೆ ಸಂಕ್ರಾಂತಿ ಆದಮೇಲೆ ಸೇರಿರೋಂಥದ್ದು. CM ಬದಲಾವಣೆ ಆಗತ್ತೆ. ಇನ್ನು ಶಾಂತಿ ವಾತಾವರಣ ಇರುತ್ತೆ. ನೆಕ್ಸ್ಟ್ ಸಂಕ್ರಾಂತಿ ಆಗಬೇಕು, ಅಷ್ಟವರೆಗೂ ಹಾಗೆ ಮಾಮೂಲಿ ಕ್ರಾಂತಿ ಆ ಥರ ರೀತಿಯಲ್ಲಿ ಹೇಳಿದ್ದಾರೆ ಸ್ವಾಮಿಗಳು. ಇನ್ನು DK ಸಾಹೇಬರು ಸತೀಶ್ ಜಾರಕಿಹೊಳಿ ಸಾಹೇಬರು ಭೇಟಿಯಾಗಿರೋದು. ಏನಕ್ಕೆ ಭೇಟಿಯಾಗಿದ್ರಿ, ಎಷ್ಟು ನಿಮಿಷ ಮಾತಾಡಿದ್ರಿ ಏನು ಅಂತ ಕೇಳಿದ್ರೆ ಅವ್ರು ಹೇಳಿದ್ದೇನು ಗೊತ್ತೇನಪ್ಪ, ನನಗೆ ಗೊತ್ತೇ ಇಲ್ಲ ಅವ್ರು ಬರೋದು ಮದುವೆಗೆ, ಅವ್ರು ಬರೋದು ನನಗೆ ಗೊತ್ತಿಲ್ಲ ಮದುವೆಗೆ, ನಾನು ಹೋಗೋದು ಅವ್ರಿಗೆ ಗೊತ್ತಿಲ್ಲ ಮದುವೆಗೆ. ಇನ್ವಿಟೇಷನ್ ಕಾರ್ಡ್ ಕೊಟ್ಟರು ಪಾಪ, ಹೇಳಿರ್ತಾರೆ ಅವ್ರು ಕೊಟ್ಟು ಬಂದು ಇವ್ರು ಕೊಟ್ಟು ಬಂದ್ವಿ ಅಂತ. ಏನೋ ರಾಜಕಾರಣಿಗಳು ಎಲ್ಲರೂ ಕೊಟ್ಟಿರ್ತಾರಪ್ಪ. ಇವರಿಬ್ಬರು ಒಂದು ಜಾಗದಲ್ಲಿ ಸೇರಿಬಿಟ್ಟವ್ರು. ಎಷ್ಟೊತ್ತು ಮಾತಾಡಿದ್ರಿ ಏನು ಅಂತ ಕೇಳಿದ್ರು. ನಾವೇನು ಮಾತಾಡೋಕ್ಕಿಲ್ಲ, ಮಾಮೂಲಿ ಮದುವೆಯಲ್ಲಿ ಸಿಕ್ಕಿದ್ರಲ್ಲ, ಸೊ ಹೀಗಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದ್ವಿ ಅಷ್ಟೇ, ಕ್ಯಾಶುಯಲ್ಲಾಗಿ ಮಾಮೂಲಿ. ಅದು ಬಿಟ್ಟು ಇನ್ನೇನು ಬೇರೆ ಮಾತಾಡಿಲ್ಲ. ಅಂದರೆ CM ಬದಲಾವಣೆ ಅದು ಇದು ಕೇಳೋದಕ್ಕೆ ಇಲ್ಲ, ಅದು ಯಾವುದೂ ಏನಿಲ್ಲ. ಮದುವೆಯಲ್ಲಿ ಸಿಕ್ಕಿದ್ರು ಹೀಗಾಗಿ ನಾವು ಮಾತಾಡಿದ್ವಿ ಅಷ್ಟೇ, ಅದು ಬಿಟ್ಟು ಇನ್ನೇನಿಲ್ಲ. ನಾವೇನು ಮಾತಾಡಿಕೊಂಡು ಸಿಗಬೇಕಂತ ಏನಿರಲಿಲ್ಲ, ಬರ್ರಿ ಸಿಗುರಿ ಅಂತ ಏನಿಲ್ಲ. ಅವರು ಮದುವೆಗೆ ಬಂದಿದ್ರು, ನಾನು ಮದುವೆಗೆ ಬಂದಿದ್ದೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಸಾಹೇಬರು ಹಂಗೆ ಜಾರ್ಕೊಂಬಿಟ್ರು ಹೇಳ್ಬಿಟ್ಟು. ಇನ್ನು R ಅಶೋಕ್ ಸಾಹೇಬರು ಕಾಂಗ್ರೆಸ್ ಬಗ್ಗೆ ಹೇಳಿರೋಂಥದ್ದು, ಮೂಢ ಹಗರಣ ಮಾಡಿದ್ರಿ, ವಾಲ್ಮೀಕಿ ಹಗರಣ, ಸೆಂಟ್ರಲ್ ಜೈಲಲ್ಲಿ ಅವ್ಯವಹಾರ, ಇದೆಲ್ಲ ಅನ್ಯಾಯ ಅಲ್ವಾ ಮಾಡ್ತಾ ಇರೋದು ನೀವು, ಅನ್ಯಾಯ ಮಾಡ್ತಾ ಇದ್ದೀರಲ್ವ ನೀವು. ಇನ್ನು ಕಸ ಗುಡಿಸೋ ಇದೆಯಾ, ಅದನ್ನು 85 ಲಕ್ಷ, ಅದನ್ನು ನೀವು 2.5 ಕೋಟಿ ಅಂತೇಳಿ ತೊಗೊಂಡ್ರಲ್ವಾ. ಎಷ್ಟು ಹಗರಣಗಳು ಮಾಡ್ತಾ ಇದ್ದೀರಾ ನೀವು ಕಾಂಗ್ರೆಸ್ನವರು, ತುಂಬ ಹಗರಣಗಳು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತ R ಅಶೋಕ್ ಸಾಹೇಬರು ಒಂದೊಂದೇ ಲೀಸ್ಟ್ನ ಪಟ್ಟಿಗಳನ್ನ ಬಿಚ್ಚಿಟ್ಬಿಟ್ಟವ್ರಿ. ವಾಲ್ಮೀಕಿ ಹಗರಣ, ಮೂಡಾ ಕೇಸು, ಜೈಲಲ್ಲಿ ಅವ್ಯವಹಾರ, ಇನ್ನೂ ವಿಚಾರಗಳಿವೆ ಕಣಪ್ಪ. ಕಸ ಗುಡಿಸೋದನ್ನು ಅದರೊಳಗಡೆ ಲೂಟ್ ಮಾಡಿಬಿಟ್ಟವ್ರು. 85 ಲಕ್ಷದ್ದು 2.5 ಕೋಟಿ ಎಷ್ಟು ಹೇಳ್ಬಿಟ್ಟು ಅದನ್ನು ಮುಂಡಾಯಿಸ್ಬಿಟ್ಟವ್ರಿ. ಜೈಲಲ್ಲಿ ವ್ಯವಹಾರಗಳು, ಅಧಿಕಾರಿಗಳು ದುಡ್ಡುಗಳು ತೊಗೊಂಡು ಮಾಡ್ತಾ ಇರೋಂಥದ್ದು. ಮೊಬೈಲ್ಗಳು ಕೊಡ್ತೀರಾ ಟೆರರಿಸ್ಟ್ಗಳಿಗೆ, ಕಳ್ಳರಿಗೆ, ಕದಮರಿಗೆ, ಮರ್ಡರ್ ಮಾಡಿದವ್ರಿಗೆಲ್ಲ ವ್ಯವಸ್ಥೆಗಳು ಮಾಡಿಕೊಡ್ತೀರ ಒಳಗಡೆ ಅಧಿಕಾರಿಗಳು. ಇದೆಲ್ಲ ಹಗರಣ ಅಲ್ವಾ? ಎಂತೆಂಥ ಹಗರಣಗಳು ಮಾಡ್ತಾ ಇದ್ದೀರಾ ನೀವು. ಜೈಲಲ್ಲೂ ನಡೀತಾ ಇದೆಯಲ್ಲ. ಅದು ಬಿಡಿ. ಇನ್ನು ಗಾಂಜಾ ಬಂತು ಅಲ್ಲಿ, ಬಾಳೆಹಣ್ಣಲ್ಲಿ ಗಾಂಜಾ ಇಟ್ಕೊಂಬಂದಿದ್ರು, ಎಷ್ಟು ನಡೀತಾ ಇತ್ತು ಇಲ್ಲಿ. ಸರಾಯಿ ಮಾಡ್ತಾಯಿದ್ರು, ಅಲ್ಲೇ ಸರಾಯಿ, ಪರ್ರಪಾಗರ ಜೈಲಲ್ಲಿ ಸರಾಯಿಗಳು. ಇವ್ರು ಹೇಳ್ತಾರೆ ಹಗರಣಗಳೆಲ್ಲ ಮಾಡ್ತಾ ಇರೋದು ಯಾವಾಗ, ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮಾಡ್ತಾ ಇರೋಂಥದ್ದು. ಇನ್ನು ಕಾಂಗ್ರೆಸ್ಸಲ್ಲಿ ಬಿಲ್ಡಿಂಗ್ ಕಟ್ಟೋಕ್ಕೂ ಕಮಿಷನ್ಗಳು, ಕಾಂಗ್ರೆಸ್ಸಲ್ಲಿ ಕಮಿಷನ್ಗಳು. ಏನೇ ಕೆಲಸ ಮಾಡಬೇಕು, ಬಿಲ್ಡಿಂಗ್ ಕಟ್ಟಿ ಏನೊಂದು ಆಗಬೇಕು, ಅದಕ್ಕೆ ಕಮಿಷನ್. ಓಕೆನಾ? ಕಮಿಷನ್ಗಳ ಮೇಲೆ ಇವಾಗ ಕಾಂಗ್ರೆಸ್ ಸರ್ಕಾರ ಅಂತಿದೆ. ಈ ದುಡ್ಡುಗಳೆಲ್ಲ ಎಲ್ಲಿ ಹೋಗುತ್ತೆ, ಈ ಅಧಿಕಾರಿಗಳು ಎಲ್ಲ ಯಾರು ತಂದು ಕೊಡ್ತಾರೆ, ಎಲ್ಲ ಇಲ್ಲೇ ಸರ್ಕಾರಕ್ಕೆ ತಂದು ಕೊಡ್ತಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಲೂಟಿ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಾ ಇರೋಂಥ ಅರ್ಥ. OC ಕೊಡೋಕ್ಕೂ ಪರ್ಸೆಂಟೇಜು, CC ಕೊಡೋಕ್ಕೂ ಪರ್ಸೆಂಟೇಜು, ಗೊತ್ತಾಯ್ತಾ? OC ಕೊಡೋಕ್ಕೂ ಪರ್ಸೆಂಟೇಜು, CC ಕೊಡೋಕ್ಕೂ ಪರ್ಸೆಂಟೇಜು. ಕಾಂಗ್ರೆಸ್ ಸರ್ಕಾರ ಹಾಳು ಮಾಡ್ತಾ ಇದೆ, ಲೂಟ್ ಮಾಡ್ತಾ ಇದೆ.
ಪ್ರತಿಯೊಂದಕ್ಕೂ ಪರ್ಸೆಂಟೇಜ್. ಎಸ್, ಆರ್ ಅಶೋಕ್ ಸಾಹೇಬ್ರು ಹೇಳ್ತಾರಂಥ ಮಾತು. ಇನ್ನು ವಿಚಾರಗಳಿವೆ ಕಣಪ್ಪ. ಇನ್ನು ಆರ್ ಅಶೋಕ್ ಅವರ ಪ್ರಶ್ನೆಗೆ ಉತ್ತರ ಕೊಟ್ಟಿರೋದು ಡಿ ಕೆ ಶಿವಕುಮಾರ್ ಸಾಹೇಬರು. ಸೊ ಹೇಳಿದ್ವಿ, ಈ ಥರ ನೀವು ಕಮಿಷನ್ ಬೇಸಸ್ ಅಂತಲ್ಲ 63% ಕಾಂಗ್ರೆಸ್ಸಲ್ಲಿ ಎಲ್ಲದಕ್ಕೂ ಕಮಿಷನ್ ಅಂತಲ್ಲ 63% ಏನು ಹೇಳ್ತೀರಾ ರೈ? ನಾವು ಬಂದಿರೋದಿಲ್ಲಿ ಫಂಕ್ಷನ್ಗೆ, ಎಲ್ಲ ಒಳ್ಳೇದಾಗಲಿ, ಎಲ್ಲ ಕಮಿಷನ್ ಬೇಸ್ ಅದೆಲ್ಲ ಯಾವುದು ಮಾತಾಡೋಕೆ ಹೋಗಬೇಡಿ. ಇವಾಗಿಲ್ಲಿ ನಾವು ಬಂದಿರೋದು ಒಳ್ಳೆ ಕೆಲಸಕ್ಕೆ ಬಂದಿದ್ದೀವಿ. ಅದು ಯಾವುದು ಏನು ಯಾವ ಇಶ್ಯೂ ಅಂತ ಕೇಳೋಗ್ರಿ ಅವ್ರಿಗೆ ಗೊತ್ತಿಲ್ಲದೆ ಏನೇನೋ ಮಾತಾಡ್ತಾರೆ ಆರ್ ಅಶೋಕ್ ಸಾಹೇಬರು ಅಂತ ಡಿ ಕೆ ಸಾಹೇಬರು ಟ್ಯಾಂಕ್ ಕೊಟ್ಟವ್ರೆ ಕಣಪ್ಪ. ಯಾವುದೂ ಇಲ್ಲ, ನಾನು ಬಂದಿರೋದು ಒಳ್ಳೆ ಕಾರ್ಯಕ್ಕೆ ಬಂದಿದ್ದೀನಿ. ಇಲ್ಲಿ MB ಪಾಟೀಲ್ ಅವ್ರು ಕರೆದಿದ್ದಾರೆ, ನಮಗೆ ಫಂಕ್ಷನ್ ಮಾಡ್ತಾಯಿದ್ದೀವಿ, ದೊಡ್ಡದಾಗಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಸೊ ಎಲ್ಲರೂ ಬಂದಿದ್ದಾರೆ ಇಲ್ಲಿ. ಎಲ್ಲ ಬೇಗ ಫೈಲ್ಗಳು ಏನಿದೆಯೋ ಎಲ್ಲ ಮುಂದೆ ಒರೆಸ್ಬೇಕು, ಲೇಟ್ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಕೆಲಸ ಇರಲಿ, ಯಾವುದೇ ಕಂಪ್ನಿಯಾಗಿರಲಿ, ಎಲ್ಲ ಒಳ್ಳೇದಾಗಬೇಕು ಅವ್ರಿಗೆ ಅಂಥೇಳಿ ನಾವು ಇಲ್ಲಿ ಅದನ್ನು ಹಾರೈಸಕ್ಕೆ ಬಂದಿದ್ದೀವಿ ಹೊರತು ಇಲ್ಲಿ ಯಾವುದೂ ಬಂದಿಲ್ಲ. ನಾವು ಯಾವುದೋ ಕೆಲಸಕ್ಕೆ ಬಂದಿರೋದು, ನಾವು ಬಂದಿರೋದು ಯಾವುದೋ ಕೆಲಸಕ್ಕೆ ನೀವು ಏನೇನು ಮಾತಾಡಬೇಡಿ, ಅವ್ರು ಹೇಳಿ ಕರೆಕ್ಟಾಗಿ ತಿಳ್ಕೊಂಡು ಮಾತಾಡೋಕ್ಕೆ ಹೇಳಿ ಫಸ್ಟು ಆರ್ ಅಶೋಕ್ಗೆ ಅಂಥೇಳಿ ಡಿ ಕೆ ಸಾಹೇಬರು ಹೇಳಿರೋಂಥದ್ದು ಕಣಪ್ಪ. ಆಯ್ತೇನ್ರಪ್ಪ? ಇಲ್ಲಿ ಪ್ರಶ್ನೆನೂ ಸಿಕ್ತು, ಉತ್ತರನೂ ಸಿಕ್ತು. ಉತ್ತರನೂ ಬಂತು, ಪ್ರಶ್ನೆನೂ ಸಿಕ್ತು. ಇಲ್ಲಿ ನಾವು ಸಿಕ್ಕಾಕೊಂಡ್ರೆ ಸೆಂಟ್ರಿಗೆ ನಾವು ಕಣಪ್ಪ. 63% ಕಾಂಗ್ರೆಸ್ ಪಕ್ಷ ಕಮಿಷನ್ ಬೇಸಸ್, ಎಲ್ಲದ್ರ ಮೇಲೂ ಕಮಿಷನ್ 63% ಅಂತ ಹೇಳ್ಬಿಟ್ಟವ್ರೆ. ಮೊನ್ನೆ ಕೂಡ ಹೇಳಿದ್ರು ತೆಲಂಗಾಣದಲ್ಲಿ 10%, ಕರ್ನಾಟಕದಲ್ಲಿ 63% ಅಂತ. ಇನ್ನು ಇವತ್ತಿನ ವಿಚಾರ ಎಷ್ಟಾಗಿತ್ತು ಕಣಪ್ಪ. ಸುದ್ದಿಗಳಿಗೆ ಏನು ಕಡಿಮೆ ಕರ್ನಾಟಕದಲ್ಲಿ ಸಿಗ್ತಾ ಇರ್ತೀವಿ. ಇವತ್ತು ಯಾರ್ಯಾರು ಪೊಲಿಟಿಕ್ಸ್ ಮಸಾಲೆ ದೋಸೆ ನೋಡಿದ್ರು ಎಲ್ಲ ಅನ್ನದಾತರಿಗೂ ಧನ್ಯವಾದಗಳು. ಮತ್ತು ಹೊಸ ಸುದ್ದಿ ಬರ್ತೀನಿ ಗಣಪ ಶೇಂಬುಲಿಂಗ. ನಿಮ್ಮೆಲ್ಲರ ಓಟು ಯಾರಿಗೆ? ನನಗೆ. ನಿಮ್ಮೆಲ್ಲರ ಓಟು ಯಾರಿಗೆ? ನನಗೆ. ಯಾಕಂದರೆ ಕಣ್ಣಿಂದ ನೋಡಿದ್ದು, ಕಿವಿಯಿಂದ ಕೇಳಿದ್ದು ಮಾತ್ರ ನಾನು ಹೇಳೋದು. ಬರಲೇನಪ್ಪ, ಬರ್ತೀನಿ. ಎಟ್ಲಾಕಾರು ವಿಧಾನಸೌಧಕ್ಕೆ ಹೋಗ್ಬೇಕು. ನಿಮ್ಮೆಲ್ಲರ ಓಟು ನನಗೆ ಗಂಡ್ರಪ್ಪ ಶೇಂಬುಲಿಂಗ. ಬರ್ತೀನಪ್ಪ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.